ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನಾವು ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇವಾಗ ಮಾಡ್ಯೂಲ್ 4ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ. ಓಕೆನಾ? ಫಸ್ಟು ಇದರಲ್ಲಿ 6 ಕ್ವೆಶನ್ ಇದೆ. ಫಸ್ಟ್ ಕ್ವೆಶನ್ 7th ಆ್ಯಂಡ್ 8th ಕ್ವೆಶನು. 7th ಕ್ವೆಶನು 3 ಪಾರ್ಟ್ಸಾಗಿ ಡಿವೈಡ್ ಆಗಿದೆ, A B C ಅಂತ. ಎ ಕ್ವೆಶನ್ನು ಎಷ್ಟು ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಬಂದಿದೆ. ಇಲ್ಲಿ ಬಿ ಕ್ವೆಶನು 4 ಮಾರ್ಕ್ಸಿಗೆ ಬಂದಿದೆ ಆ್ಯಂಡ್ ಸಿ ಕ್ವೆಶನು ಒಂದು ಥಿಯರಿ ಕ್ವೆಶನ್ ಬಂದಿದೆ. ಓಕೆನಾ? ಈ ಫಸ್ಟು ಎ ಕ್ವೆಶನ್ನ ಸಾಲ್ವ್ ಮಾಡೋಣ. ಕನ್ವರ್ಟ್ ದಿ ಫಾಲೋಯಿಂಗ್ CFG ಟು CNF ಅಂದರೆ ಇಲ್ಲಿ CFGನ ಕೊಟ್ಟಿದ್ದಾರೆ, ಅಂದರೆ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಕೊಟ್ಟಿದ್ದಾರೆ. ಓಕೆನಾ? ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ನಾವು ಎಲ್ಲಿ ಕನ್ವರ್ಟ್ ಮಾಡಬೇಕು? CNF ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. CNF ಫಾರ್ಮ್ ಅಂದರೆ ಯಾವುದು? ಈ ಫಾರ್ಮು. ಓಕೆನಾ? ಇವೆರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆ CFG ಏನಿದೆ ಅದು CNF ಫಾರ್ಮಲ್ಲಿ ಇದೆ ಅಂತ. ಅಂದರೆ ಒಂದು ವೇರಿಯೇಬಲು 2 ವೇರಿಯೇಬಲ್ಸ್ನ ಕೊಡಬೇಕು, ಆರ್ 1 ವೇರಿಯೇಬಲು 1 ಟರ್ಮಿನಲ್ನ ಕೊಡಬೇಕು. ಓಕೆನಾ? ಈ ಎರಡು ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಆಗಬೇಕು. ಅದನ್ನು ಸ್ಯಾಟಿಸ್ಫೈ ಮಾಡೋ ಥರ ಮಾಡಬೇಕು ನಾವು. ಇವಾಗ ಸ್ಯಾಟಿಸ್ಫೈ ಮಾಡೋದಕ್ಕೆ ಏನೇನು ಕಂಡೀಷನ್ ಇದೆ ಇಲ್ಲಿ ನಾವು ಫಾಲೋ ಮಾಡೋದಕ್ಕೆ? ಫಸ್ಟು ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ನ ಮಾಡ್ತೀವಿ. ಆಮೇಲೆ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ನ ಮಾಡ್ತೀವಿ. ದೆನ್ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನ ಮಾಡ್ತೀವಿ ಅಲ್ವಾ? ಇವಾಗ ಫಸ್ಟು ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ನ ನೋಡೋಣ. ನೋಡಿ, ಈ ಎಲ್ಲ ಪ್ರೊಡಕ್ಷನಲ್ಲೂ ಎಲ್ಲಾದರೂ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆಯಾ? ಎಲ್ಲೂ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿಲ್ಲ. ಆವಾಗ ನಾವೇನು ಬರಿಬೇಕು? ನೋ ಎಪ್ಸಿಲಾನ್ ಪ್ರೊಡಕ್ಷನ್. ಸೊ ಎಲಿಮಿನೇಟ್ ಮಾಡೋದಕ್ಕೆ ಏನೂ ಇಲ್ಲ. ಓಕೆನಾ? ಇವಾಗ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ನ ಮಾಡೋಣ. ಫಸ್ಟು ನೋಡಿ ಏನಿದೆ ಪ್ರೊಡಕ್ಷನು. ಇ ಗಿವ್ಸ್ E+T ಇದೆ, ಆರ್ ಟಿ ಇದೆ. ಈ ಪ್ಲಸ್ ಅನ್ನೋದು ಇದೆಯಲ್ಲ, ಇದು ಸಿಂಬಲ್, ಅಂದರೆ ಇದನ್ನು ಟರ್ಮಿನಲಾಗಿ ಕನ್ಸಿಡರ್ ಮಾಡಬೇಕು. ಈವನ್ ಸ್ಟಾರ್ನು ಕೂಡ ಟರ್ಮಿನಲ್ಲು. ಆ್ಯಂಡ್ ಬ್ರ್ಯಾಕೆಟ್ ಇದೆಯಲ್ಲ, ಇದು ಜಸ್ಟ್ ಸುಮ್ಮನೆ ಏನೋ ವೇಸ್ಟಾಗಿ ಕೊಟ್ಟಿದ್ದಾರೆ ಅಂತಲ್ಲ, ಈ ಬ್ರ್ಯಾಕೆಟ್ನು ಕೂಡ ಒಂದು ಸಿಂಬಲ್ಲು. ಸೊ ಒಂದು ಟರ್ಮಿನಲ್ ಆಗಿ ಕನ್ಸಿಡರ್ ಮಾಡಬೇಕು. ಓಕೆನಾ? ಇವಾಗ ಎಲಿಮಿನೇಷನ್ ಮಾಡೋಣ ಯೂಸ್ಲೆಸ್ ಪ್ರೊಡಕ್ಷನ್ನ. ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್. ಓಕೆನಾ? ಈ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನಲ್ಲಿ ಈ CFG ಟು CNF ಕೊಟ್ಟಿರ್ತಾರೆ ಅಲ್ವಾ? ಈ ಟೈಪಲ್ಲಿ ನಾವು ಎಲ್ಲಾನು ಎಲಾಬ್ರೇಷನ್ ಆಗಿ ಬರೆಯೋದು ಅವಶ್ಯಕತೆ ಇಲ್ಲ. ಬರೀ ಕಂಪ್ಲೀಟಾಗಿ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ನೇ ತೋರಿಸಿ ಅಂತ ಕೊಟ್ಟಿರ್ತಾರೆ ಅಲ್ವಾ? ಆವಾಗ ಕಂಪ್ಲೀಟಾಗಿ ಎಲಾಬ್ರೇಟ್ ಮಾಡಿ ಬರಿಬೇಕಾಗತ್ತೆ. ಹೆಂಗೆ ಬರಿಬೇಕು? ಅದೇ ಓಲ್ಡ್ ವೇರಿಯೇಬಲ್ ಅಂತ ತೊಗೊಂಡು, ನೀ ವೇರಿಯೇಬಲ್ ಅಂತ ತೊಗೊಂಡು ಪ್ರೊಡಕ್ಷನ್ಸ್ನ ಬರೆದ್ಬಿಟ್ಟು ಯಾವುದೇ ಪ್ರೊಡಕ್ಷನ್ನು ಇನಿಷಿಯಲ್ ಸ್ಟೇಟಿಂದ ಆಕ್ಸೆಸಬಲ್ ಇಲ್ಲ, ಅದನ್ನು ನಾವು ಇಟ್ಸ್ ನಾಟ್ ಎ ಯೂಸ್ಫುಲ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ತೀವಿ ಅಲ್ವಾ? ಆದರೆ ಇಲ್ಲೇನಂದರೆ CFG ಇಂದ CNF ಕನ್ವರ್ಟ್ ಮಾಡೋದಕ್ಕೆ ಕೊಟ್ಟಿರೋದ್ರಿಂದ ಇದರಲ್ಲಿ ಜಸ್ಟ್ ಫೈನ್ ಮಾಡಬೇಕಷ್ಟೇ, ಯೂಸ್ಲೆಸ್ ಪ್ರೊಡಕ್ಷನ್ ಇದೆಯಾ ಇಲ್ವಾ ಅಂತ. ಜಸ್ಟ್ ನೋಡಿ, ಇವಾಗ ಫಸ್ಟು ಯಾವುದು ಬರೀ ಟರ್ಮಿನಲ್ ಪ್ರೊಡಕ್ಷನ್ ಮಾಡಿದೆ? ಐ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಮಾಡಿದೆ. ಸೊ ಐ ಅನ್ನೋದು ಏನು? ಯೂಸ್ಫುಲ್ ಪ್ರೊಡಕ್ಷನ್ ಅಂತ. ನೆಕ್ಸ್ಟು ಇನಿಷಿಯಲ್ ಸ್ಟೇಟಿಂದ ಯಾವ್ಯಾವ ಪ್ರೊಡಕ್ಷನ್ನು ರೀಚಬಲ್ ಇದೆ ನೋಡೋಣ. ಇ ಇಂದ ಟಿ ರೀಚಬಲ್ ಇದೆಯಾ? ಓಕೆನಾ? ಟಿ ಇಂದ ಎಫ್ ರೀಚಬಲ್ ಇದೆಯಾ? ಎಫ್ ಇಂದ ಐ ರೀಚಬಲ್ ಇದೆಯಾ? ಸೊ ಫ್ರಮ್ ದ ಇನಿಷಿಯಲ್ ಸ್ಟೇಟು ಎಲ್ಲ ಸ್ಟೇಟು ರೀಚಬಲ್ ಇದೆ. ಸೊ ಇಲ್ಲಿ ಯಾವುದೂ ಕೂಡ ಯೂಸ್ಲೆಸ್ ಪ್ರೊಡಕ್ಷನ್ ಇಲ್ಲ. ಸೊ ನೋ ಯೂಸ್ಲೆಸ್ ಪ್ರೊಡಕ್ಷನ್ ಅಂತ ಬರ್ಕೊತೀವಿ. ಓಕೆನಾ? ಇಫ್ ಅವರು ಬರೀ ಯೂಸ್ಲೆಸ್ ಪ್ರೊಡಕ್ಷನ್ನೇ ತೋರಿಸಿ ಶೋ ಮಾಡಿ ಅಂತ ಕೊಟ್ಟರೆ ಅದನ್ನು ನೀಟಾಗಿ ಎಲಾಬ್ರೇಟ್ ಮಾಡಿ ತೋರಿಸ್ಬೇಕಾಗತ್ತೆ. ಇದರಲ್ಲಿ ನೋ ಯೂಸ್ಲೆಸ್ ಪ್ರೊಡಕ್ಷನು. ಇವಾಗ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನ ಮಾಡೋಣ. ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್. ಇವಾಗ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಆಗಿದೆಯಾ ಅಂತ ಫಸ್ಟು ಚೆಕ್ ಮಾಡಬೇಕು. ಓಕೆನಾ? ಯೂನಿಟ್ ಪ್ರೊಡಕ್ಷನ್ ಆಗಿದೆಯಾ ನೋಡಿ. ಇ ಗಿವ್ಸ್ E+T, ಇದು ಯೂನಿಟ್ ಪ್ರೊಡಕ್ಷನ್ ನೋ. ಟರ್ಮಿನಲ್ ಇದೆ ಆ್ಯಂಡ್ ಆಲ್ಸೋ 2 ನಾನ್ ಟರ್ಮಿನಲ್ಸ್ ಇದೆ. ಜಸ್ಟ್ ಒಂದೇ ವೇರಿಯೇಬಲ್ ಪ್ರೊಡಕ್ಷನ್ ಆಗಿರಬೇಕು, ಅದನ್ನು ನಾವು ಯೂನಿಟ್ ಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ನೋಡಿ, ಇ ಗಿವ್ಸ್ ಟಿ, ಇದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ? ಎಸ್. ಇ ಗಿವ್ಸ್ ಟಿ ಬಂದ್ಬಿಟ್ಟು ಯೂನಿಟ್ ಪ್ರೊಡಕ್ಷನ್. ನೆಕ್ಸ್ಟು ಟಿ ಗಿವ್ಸ್ ಎಫ್, ಯೂನಿಟ್ ಪ್ರೊಡಕ್ಷನ್ನು. ನೆಕ್ಸ್ಟ್ ಇದರಲ್ಲಿ ಚೆಕ್ ಮಾಡಿ, ಎಫ್ ಗಿವ್ಸ್ ಐ ಬಂದ್ಬಿಟ್ಟು ಯೂನಿಟ್ ಪ್ರೊಡಕ್ಷನು. ಓಕೆನಾ? ಇನ್ಯಾವುದಾದ್ರೂ ಯೂನಿಟ್ ಪ್ರೊಡಕ್ಷನ್ ಇದೆಯಾ? ಇಲ್ಲ, ಯಾವುದು ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಇವಾಗ ಈ ಯೂನಿಟ್ ಪ್ರೊಡಕ್ಷನ್ನ ರಿಮೂವ್ ಮಾಡಿ ಹೆಂಗೆ ಇದನ್ನು ಪ್ರೊಡಕ್ಷನ್ನ ಬರ್ಕೋಬೇಕು ಅಂತ ತೋರಿಸ್ತೀನಿ. ಕೆಳಗಡೆಯಿಂದ ಬರ್ಕೊಂಡೋಗಿ ಈ ಥರ ರಿಮೂವ್ ಮಾಡಬೇಕಾದ್ರೆ ಆವಾಗ ನಿಮಗೆ ಕರೆಕ್ಟಾಗಿ ವ್ಯಾಲ್ಯೂಸ್ ಬರುತ್ತೆ. ಓಕೆನಾ? ಫಸ್ಟ್ ಇವಾಗ ನೋಡಿ, ಐನ ಬರ್ಕೊತೀನಿ. ಐಯಲ್ಲಿ ಯಾವುದು ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಸೊ ಐ ವ್ಯಾಲ್ಯೂ ಏನಿದೆ ಅದೇ ಸಿಮಿಲರಾಗಿ ಬರ್ಕೋಬೇಕು. ಐ
ಐ ಬಿ ಎ ಆರ್ ಬಿ. ಓಕೆನಾ. ನೆಕ್ಸ್ಟು ಎಫ್ ಅಲ್ಲಿ ಇದು ಬ್ರ್ಯಾಕೆಟ್ ಇ ಇರೋದು ನಾಟ್ ಎನ್ ಯೂನಿಟ್ ಪ್ರೊಡಕ್ಷನ್, ಸೊ ಅದನ್ನ ಹಂಗೆ ಬರ್ಕೋತೀವಿ. ಆರ್ ಐ ಅನ್ನೋದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ, ಇವಾಗ ಯೂನಿಟ್ ಪ್ರೊಡಕ್ಷನ್ನ ನಾವು ಎಲಿಮಿನೇಟ್ ಮಾಡಬೇಕು. ಸೊ ಐ ಪ್ಲೇಸಲ್ಲಿ 5 ವ್ಯಾಲ್ಯೂ ಏನಿದೆ ಅದನ್ನು ಬರಿಬೇಕಾಗತ್ತೆ. ಸೊ ಐ ಎ ಆರ್ ಐ ಬಿ ಆರ್ ಎ ಆರ್ ಬಿ. ಗೊತ್ತಾಯ್ತು ಅಲ್ವಾ ಹೆಂಗೆ ಬರ್ಕೊಂಡ್ವಿ ಅಂತ. ನೆಕ್ಸ್ಟ್ ಪ್ರೊಡಕ್ಷನ್ ಯಾವುದು? ಟಿ ಪ್ರೊಡಕ್ಷನ್. ಟಿ ಅಲ್ಲಿ ಫಸ್ಟು ಟಿ ಸ್ಟಾರ್ ಎಫ್ ಅಂತ ಇದೆ, ಇದು ನಾಟ್ ಅನ್ ಯೂನಿಟ್ ಪ್ರೊಡಕ್ಷನ್, ಹಂಗೆ ಬರ್ಕೋತೀವಿ. ನೆಕ್ಸ್ಟ್ ಎಫ್ ಅಂತ ಇದೆ ನೋಡಿ, ಎಫ್ ಅನ್ನೋದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ, ಸೊ ಎಫ್ ವ್ಯಾಲ್ಯೂನ ಅದರಿಂದ ರಿಪ್ಲೇಸ್ ಮಾಡಬೇಕು. ಸೊ ಎಫ್ ವ್ಯಾಲ್ಯೂ ಏನಿದೆ ಇಷ್ಟೂ ಇಲ್ಲಿ ಬರ್ಕೋಬೇಕು. ಇ ಆರ್ ಐ ಎ ಆರ್ ಐ ಬಿ ಆರ್ ಎ ಆರ್ ಬಿ. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯ್ತು ಅಲ್ವಾ. ನೀವು ಮೇಲೆಯಿಂದ ಬರ್ಕೊಂಡು ಬಂದರೆ ಫುಲ್ಲು ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಇನ್ನೂ ಎಫ್ ಬರ್ದಿರಲ್ಲ, ಎಫ್ ವ್ಯಾಲ್ಯೂ ಹೆಂಗೆ ಬರೆಯೋದು ಅಂತ. ಸೊ ಕೆಳಗಡೆಯಿಂದ ಬರ್ಕೊಂಡು ಹೋದರೆ ಕರೆಕ್ಟಾಗಿ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಇದು ಬರೆಯೋಣ, ಇ ಪ್ಲಸ್ ಟಿ ಹಂಗೆ ಬರ್ಕೋತೀವಿ. ನೆಕ್ಸ್ಟು ಟೀನ ಬರಿಬೇಕಲ್ವಾ, ಟಿ ಯೂನಿಟ್ ಪ್ರೊಡಕ್ಷನು, ಸೊ ಇದನ್ನು ರಿಪ್ಲೇಸ್ ಮಾಡಬೇಕು. ಟೀನ ಯಾವುದರಿಂದ ರಿಪ್ಲೇಸ್ ಮಾಡಬೇಕು? ಟಿ ಪ್ರೊಡಕ್ಷನಿಂದ ರಿಪ್ಲೇಸ್ ಮಾಡಬೇಕು. ಸೊ ಏನಾಗುತ್ತೆ? ಟಿ ಸ್ಟಾರ್ ಎಫ್ ಆಗುತ್ತೆ, ಆರ್ ಇ ಆರ್ ಐ ಎ ಆರ್ ಐ ಬಿ ಆರ್ ಎ ಆರ್ ಬಿ. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಎಲಿಮಿನೇಟ್ ಮಾಡಿದ್ಮೇಲೆ ಯೂನಿಟ್ ಪ್ರೊಡಕ್ಷನ್ನ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ಇದನ್ನು ನಾವೇನು ಮಾಡಬೇಕು, 3 ಸ್ಟೆಪ್ಪು ಕಂಪ್ಲೀಟ್ ಆಯಿತು, ಎಲಿಮಿನೇಷನ್ ಸ್ಟೆಪ್ಸ್ಗಳು. ಇವಾಗ ಸಿ ಎಫ್ ಜಿಯಿಂದ ಸಿ ಎನ್ ಎಫಿಗೆ ಕನ್ವರ್ಟ್ ಮಾಡಬೇಕು. ಸಿ ಎನ್ ಎಫ್ ಅಂದರೆ ಈ ಫಾರ್ಮಿಗೆ ತರಬೇಕು. ಯಾವ ಫಾರ್ಮು? ಒಂದು ವೇರಿಯೇಬಲ್ಲು 2 ವೇರಿಯೇಬಲ್ಸ್ನ ಕೊಡಬೇಕು, ಆರ್ ಒಂದು ವೇರಿಯೇಬಲು ಒಂದು ಟರ್ಮಿನಲ್ನ ಕೊಡಬೇಕು. ಇದು ಕಂಪ್ಲೀಟ್ ಪ್ರೊಡಕ್ಷನ್ ಇವಾಗ ಇರುವಂಥ ಪ್ರೊಡಕ್ಷನ್ ನಮ್ಮದು. ಫಸ್ಟ್ ಇವಾಗ ಯಾವ ಪ್ರೊಡಕ್ಷನು? ಈ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ನಾವು ಯಾವ ವ್ಯಾಲ್ಯೂಸು ರೂಲ್ಸ್ ಏನೇನು ಮಾಡ್ಕೊತೀವಿ ನೀಟಾಗಿ ಮೆನ್ಷನ್ ಮಾಡಿ, ಸೊ ದಟ್ ಅವರಿಗೆ ಎವ್ಯಾಲ್ಯೂಯೇಷನ್ ಮಾಡೋರಿಗೆ ಕನ್ಫ್ಯೂಷನ್ ಆಗಲ್ಲ ನೀವೇನು ತೊಗೊಂಡು ಸಾಲ್ವ್ ಮಾಡಿದ್ದೀರಾ ಅಂತ. ಓಕೆನಾ. ಫಸ್ಟು ಏನಿದೆ, ಇ ಪ್ಲಸ್ ಟಿ ಇದೆ, ಇದು ಸಿ ಎನ್ ಎಫ್ ಫಾರ್ಮಲ್ಲಿ ಇದೆಯಾ ನೋಡಿ. ಸಿ ಎನ್ ಎಫ್ ಫಾರ್ಮಲ್ಲಿ ಏನಿರಬೇಕು? 2 ವೇರಿಯೇಬಲ್ ಇರಬೇಕು, ಇಲ್ಲ 1 ಟರ್ಮಿನಲ್ ಇರಬೇಕು. ಇಲ್ಲಿ ನೋಡಿ 2 ವೇರಿಯೇಬಲ್ ಇದೆ, ಮಧ್ಯ ಒಂದು ಟರ್ಮಿನಲ್ ಇದೆ. ಈ ಟರ್ಮಿನಲ್ನ ನಾವು ಪ್ಲಸ್ನ ಜಸ್ಟ್ ಯಾವುದೋ ಒಂದು ರ್ಯಾಂಡಮ್ ವೇರಿಯೇಬಲ್ ಆಗಿ ಕನ್ಸಿಡರ್ ಮಾಡೋಣ. ಇಲ್ಲಿ ಇಲ್ಲದೆ ಇರೋ ವೇರಿಯೇಬಲ್ನ ಕನ್ಸಿಡರ್ ಮಾಡೋಣ. ಓಕೆನಾ. ಇವಾಗ ನಾನು ಪ್ಲಸ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ? ಇ ಎ ಟಿ ಆಗುತ್ತೆ. ಓಕೆನಾ. ನೆಕ್ಸ್ಟು ನೋಡಿ, ಇವಾಗ ಇನ್ನೂ ಕೂಡ ಈ ಫಾರ್ಮಿಗೆ ಬಂದಿಲ್ಲ. ನಾವು 2 ವೇರಿಯೇಬಲ್ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ ಅಲ್ವಾ. ಆವಾಗ ಏನು ಮಾಡೋಣ, ಈ ಟಿನ ಸಿ ಅಂತ ಕನ್ಸಿಡರ್ ಮಾಡೋಣ. ನೀವು ಯಾವ ವೇರಿಯೇಬಲ್ ಆದರೂ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಅವಾಗ ಏನಾಗುತ್ತೆ, ಇ ಟಿ ಸಿ ಆಗುತ್ತೆ, ಎ ಹಂಗೆ ಇರುತ್ತೆ, ಸೊ ಎ ಸಿ ಬರುತ್ತೆ. ಅಕ್ಸೆಪ್ಟೇಬಲ್ ಅಲ್ವಾ, 2 ವೇರಿಯೇಬಲ್ ಬರುತ್ತೆ, ಅಕ್ಸೆಪ್ಟೇಬಲ್. ಒಂದು ಪ್ರೊಡಕ್ಷನ್ನು ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಪ್ರೊಡಕ್ಷನ್ ಮಾಡೋಣ, ದಟ್ ಈಸ್ ಟಿ ಸ್ಟಾರ್ ಎಫ್. ಟಿ ಇ ಗಿವ್ಸ್ ಟಿ ಸ್ಟಾರ್ ಎಫ್. ಇದರಲ್ಲೂ ಸೇಮ್ ಇದೇ ಥರ ಒಂದು ಟರ್ಮಿನಲ್ನ ಯಾವುದಾದ್ರೂ ವೇರಿಯೇಬಲಿಂದ ರಿಪ್ಲೇಸ್ ಮಾಡೋಣ. ಸೊ ಡಿ ಇಂದ ರಿಪ್ಲೇಸ್ ಮಾಡ್ತೀನಿ. ಓಕೆನಾ. ಆ್ಯಂಡ್ ಅದಾದಮೇಲೆ ಏನಾಗುತ್ತೆ, ಇದು ಟಿ ಡಿ ಎಫ್ ಆಗುತ್ತೆ. ಇವಾಗ ಡಿ ಎಫ್ನ ಎಚ್ ಇಂದ ರಿಪ್ಲೇಸ್ ಮಾಡೋಣ. ಓಕೆನಾ. ಇಲ್ಲಿ ಯಾವ ವೇರಿಯೇಬಲ್ ಆದರೂ ತೊಗೋಬೋದು. ಇವಾಗ ಸ್ಕೀಮಾ ಆಫ್ ಎವಲ್ಯೂಷನ್ಗೆ ಹೋಗ್ಬಿಟ್ಟು ಇಲ್ಲಿ ಬೇರೆ ವೇರಿಯೇಬಲ್ನ ತೊಗೊಂಡಿದ್ದಾರೆ, ಇದು ರಾಂಗು ಇದು ಕರೆಕ್ಟ್ ಅಂತ ಹೇಳ್ಬಿಡಿ. ಇಲ್ಲಿ ಯಾವ ವೇರಿಯೇಬಲ್ ಆದರೂ ತೊಗೋಬೋದು. ಓಕೆನಾ. ಡಿ ಎಫ್ನ ಎಚ್ ಇಂದ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಟಿ ಎಚ್ ಬರುತ್ತೆ. ಸೊ ಅಕ್ಸೆಪ್ಟೇಬಲ್ ಅಲ್ವಾ, ಒಂದು ವೇರಿಯೇಬಲ್ಲು 2 ವೇರಿಯೇಬಲ್ಸ್ನ ಕೊಡ್ತಿದೆ, ಅಕ್ಸೆಪ್ಟೇಬಲ್. ಓಕೆನಾ. ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇ ಅಂತ ಇದೆ, ಇದನ್ನು ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲೂ ಕೂಡ ಏನೇನಿದೆ, 2 ಟರ್ಮಿನಲ್ ಇದೆ. ಯಾವುದೇ ಟರ್ಮಿನಲ್ ಇದೆ? ಈ ಟರ್ಮಿನಲ್ ಇದೆ ಆ್ಯಂಡ್ ಈ ಟರ್ಮಿನಲ್ ಇದೆ, ಆ್ಯಂಡ್ ಇ ಅನ್ನೋದು ವೇರಿಯೇಬಲ್ ಇದೆ. ಇವಾಗ ಇವೆರಡು ಟರ್ಮಿನಲ್ನ ರೀಪ್ಲೇಸ್ ಮಾಡೋಣ. ಈ ಟರ್ಮಿನಲ್ನ ಜಿ ಇಂದ ರಿಪ್ಲೇಸ್ ಮಾಡೋಣ. ಈ ಟರ್ಮಿನಲ್ನ ಯಾವ ವ್ಯಾಲ್ಯೂ ಇಲ್ಲ ಇಲ್ಲಿ, ಎಸ್ ಇಂದ ರಿಪ್ಲೇಸ್ ಮಾಡೋಣ. ಓಕೆನಾ. ಅವಾಗ ಏನಾಗುತ್ತೆ, ಈ ಟರ್ಮಿನಲ್ಲು ಜಿ ಆಗುತ್ತೆ, ಇ ಹಂಗೆ ಇರುತ್ತೆ, ಇದು ಎಸ್ ಆಗುತ್ತೆ. ಜಿ ಇ ಎಸ್ ಆಗಿದೆ. ಇವಾಗ ಇ ಎಸ್ನ ನಾವು ಅನದರ್ 1 ವೇರಿಯೇಬಲಿಂದ ರಿಪ್ಲೇಸ್ ಮಾಡೋಣ, ಪಿ ಇಂದ ರಿಪ್ಲೇಸ್ ಮಾಡೋಣ. ಅವಾಗ ಏನು ಬರುತ್ತೆ, ಇ ಎಸ್ನ ರಿಪ್ಲೇಸ್ ಮಾಡಿದ್ರೆ ಜಿ ಪಿ ಬರುತ್ತೆ. ಅಕ್ಸೆಪ್ಟೇಬಲ್ ಅಲ್ವಾ.
ಈ ಫಾರ್ಮಿಗೆ ತಂದ್ಬಾ. ಓಕೆ, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಿದೆ, ಐ ಎ ಇದೆ. ಐ ಎ ಇದರಲ್ಲಿ ಏನು ಏನ ರಿಪ್ಲೇಸ್ ಮಾಡಬೇಕು. ಸೊ ಏನ ಯಾವುದಾದ್ರೂ ಒಂದು ವೇರಿಯೇಬಲಿಂದ ರಿಪ್ಲೇಸ್ ಮಾಡೋಣ. ಯಾವ ವೇರಿಯೇಬಲ್ನ ಕನ್ಸಿಡರ್ ಮಾಡ್ಬೋದು, ಯಾವುದಾದ್ರೂ ಕನ್ಸಿಡರ್ ಮಾಡಿ. ಕ್ಯೂ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಐ ಕ್ಯೂ ಆಕ್ಸೆಪ್ಟೇಬಲ್. ನೆಕ್ಸ್ಟು ಐ ಬಿ ಅಂತ ಇದೆ. ಇವಾಗ ಬಿನ ರಿಪ್ಲೇಸ್ ಮಾಡಬೇಕು. ಬಿನ ಯಾವುದರಿಂದ ರಿಪ್ಲೇಸ್ ಮಾಡೋಣ, ಆರಿಂದ ರಿಪ್ಲೇಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಐ ಆರ್ ಅಂತ ಆಗುತ್ತೆ, ಆಕ್ಸೆಪ್ಟೇಬಲ್. ಓಕೆನಾ. ನೆಕ್ಸ್ಟ್ ನೋಡಿ, ಇ ಗಿವ್ಸ್ ಎ ಇದೆ. ಇಟ್ಸ್ ಆಲ್ರೆಡಿ ಇನ್ ದ CNF ಫಾರ್ಮ್. ಒಂದು ವೇರಿಯೇಬಲ್ಲು ಒಂದು ನಾನ್ ಟರ್ಮಿನಲ್ನ ಕೊಡ್ತಿದೆ, ಅಕ್ಸೆಪ್ಟ್ ಆಗಿದೆ ಆಲ್ರೆಡಿ. ಇ ಗಿವ್ಸ್ ಬಿ ಇದೆ, ಆಲ್ರೆಡಿ ಅಕ್ಸೆಪ್ಟ್ ಆಗಿದೆ. ಓಕೆನಾ. ಇವಾಗ ಈ ಪ್ರೊಡಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತಾ. ನೆಕ್ಸ್ಟು ಟಿ ಪ್ರೊಡಕ್ಷನ್ನ ಮಾಡೋಣ. ಟಿ ಪ್ರೊಡಕ್ಷನಲ್ಲಿ ಫಸ್ಟ್ ಏನಿದೆ, ಟಿ ಸ್ಟಾರ್ ಎಫ್ ಇದೆ. ಇವಾಗ ನೋಡಿ, ನಾವು ಆಲ್ರೆಡಿ ಸ್ಟಾರ್ನ ತೊಗೊಂಡಿದ್ದೀವಿ, ಡಿ ಇಂದ ರಿಪ್ಲೇಸ್ ಮಾಡ್ಬೋದು. ಸೊ ಟಿ ಡಿ ಎಫ್ ಆಗುತ್ತೆ. ನೆಕ್ಸ್ಟು ಇದನ್ನ ಎಂತ್ರಲ್ಲಾದರೂ ರಿಪ್ಲೇಸ್ ಮಾಡೋದಕ್ಕೆ ವ್ಯಾಲ್ಯೂಸ್ ಇದೆಯಾ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿರೋದು? ನೋ, ಇಲ್ಲ. ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ ನೋಡಿ, ಡಿ ಎಫ್ನ ಇಂದ ಕನ್ಸಿಡರ್ ಮಾಡಿದ್ದೀವಿ. ಸೊ ಎಚ್ ಅಂತ ಕನ್ಸಿಡರ್ ಮಾಡಿದ್ರೆ ಟಿ ಎಚ್ ಆಗುತ್ತೆ. ಸೊ ಅಕ್ಸೆಪ್ಟೇಬಲ್ ಆಗುತ್ತೆ. ಓಕೆನಾ. ಗೊತ್ತಾಯ್ತು ಅಲ್ವಾ ಹೆಂಗೆ ಆಕ್ಸೆಪ್ಟ್ ಆಯಿತು ಅಂತ. ಇವಾಗ ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿರೋದ್ರಿಂದ, ಸೇಮ್ ಪ್ರೊಡಕ್ಷನ್ ಇರೋದ್ರಿಂದ ಅದೇ ನಾವೇನು ರೂಲ್ಸ್ ಬರ್ಕೊಂಡಿದ್ದೀವಿ ಅದನ್ನೇ ಅಪ್ಲೈ ಮಾಡ್ಬೋದು. ಇಫ್ ಹೊಸ್ದಾಗಿ ಏನಾದರೂ ಎನ್ಕೌಂಟರ್ ಆದಾಗ ಹೊಸ್ದ ವೇರಿಯೇಬಲ್ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಏನಿದೆ, ಟಿ ಗಿವ್ಸ್ ಇ ಇದೆ. ಸೇಮ್ ಇದೇ ಥರ ಆಗುತ್ತೆ. ಇ ಜಿ ಎಸ್ ಆಗುತ್ತೆ, ಆಮೇಲೆ ಜಿ ಪಿ ಬರುತ್ತೆ. ಸೊ ಓಕೆನಾ, ಜಿ ಪಿ ಡೈರೆಕ್ಟ್ ಬರಿತೀನಿ, ಅಕ್ಸೆಪ್ಟೇಬಲ್. ನೆಕ್ಸ್ಟ್ ಟಿ ಗಿವ್ಸ್ ಐ ಎ ಇದೆ. ಐ ಎ ಏನಾಗುತ್ತೆ ನೋಡಿ, ಇಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಸೇಮ್ ಪ್ರೊಡಕ್ಷನ್ಸ್ ಇರಬೇಕಾದ್ರೆ ಆವಾಗಲೇ ಹಂಗೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗೆ ಬರ್ಕೊಂಡು ಹೋಗಿ, ನೀವು ಅದನ್ನು ಮತ್ತೆ ಬರೆಯೋ ಅವಶ್ಯಕತೆ ಏನಿಲ್ಲ. ಇಲ್ಲೇ ಒಂದೇ ಸತಿ ರೂಲ್ಸ್ನ ಬರೆದ್ರೆ ಸಾಕು. ಐ ಆರ್ ಅಕ್ಸೆಪ್ಟೇಬಲ್. ನೆಕ್ಸ್ಟು ಟಿ ಗಿವ್ಸ್ ಎ ಆಲ್ರೆಡಿ ಅಕ್ಸೆಪ್ಟೇಬಲ್ ಆಗಿದೆ. ಟಿ ಗಿವ್ಸ್ ಬಿ ಆಲ್ರೆಡಿ ಅಕ್ಸೆಪ್ಟೇಬಲ್. ಓಕೆನಾ. ಇಷ್ಟು ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಎಫ್ ಪ್ರೊಡಕ್ಷನ್ನ ಬರೆಯೋಣ. ಇದು ನೋಡಿ ಆಲ್ರೆಡಿ ಮಾಡಿದ್ದೀವಿ ನಾವು. ಸೊ ಜಿ ಪಿ ಬರುತ್ತೆ, ಮಾಡಿದ್ರೆ ಕಂಪ್ಲೀಟ್. ನೆಕ್ಸ್ಟು ಎಫ್ ಗಿವ್ಸ್ ಐ ಎ, ಇದನ್ನು ಕೂಡ ಆಲ್ರೆಡಿ ಮಾಡಿದ್ದೀವಿ. ಏನಾಗುತ್ತೆ, ಐ ಎನ ವ್ಯಾಲ್ಯೂಸ್ನ ರೂಲ್ಸ್ನ ಅಪ್ಲೈ ಮಾಡಿ ರಿಪ್ಲೇಸ್ ಮಾಡಿದ್ರೆ ಐ ಕ್ಯೂ ಬರುತ್ತೆ. ಸೊ ಅಕ್ಸೆಪ್ಟೇಬಲ್. ನೆಕ್ಸ್ಟು ಐ ಬಿ ಇದೆ, ಇದನ್ನು ಕೂಡ ರಿಪ್ಲೇಸ್ ಮಾಡಿದ್ರೆ ಐ ಆರ್ ಬರುತ್ತೆ. ಸೊ ಅಕ್ಸೆಪ್ಟೇಬಲ್. ಓಕೆನಾ. ನೆಕ್ಸ್ಟು ಎಫ್ ಗಿವ್ಸ್ ಎ ಆರ್ ಬಿ ಆಲ್ರೆಡಿ ಇನ್ ದ ಫಾರ್ಮ್, CNF ಫಾರ್ಮಲ್ಲೇ ಇದೆ. ನೆಕ್ಸ್ಟು ಐ ತಗೊಳ್ಳೋಣ. ಐ ಗಿವ್ಸ್ ಐ ಎನ ಹೆಂಗೆ ರಿಪ್ಲೇಸ್ ಮಾಡಿದ್ದೀವಿ, ಐ ಕ್ಯೂ ಇಂದ ರಿಪ್ಲೇಸ್ ಮಾಡಿದ್ದೀವಿ. ಸೊ CNF ಫಾರ್ಮ್. ನೆಕ್ಸ್ಟು ಐ ಬಿನ ಎಂಟ್ರಿಂದ ರಿಪ್ಲೇಸ್ ಮಾಡಿದ್ವಿ, ಐ ಆರ್ ಇಂದ ರಿಪ್ಲೇಸ್ ಮಾಡಿದ್ವಿ. ಸೊ ಅಕ್ಸೆಪ್ಟೇಬಲ್. ನೆಕ್ಸ್ಟ್ ಏನಿದೆ, ಐ ಗಿವ್ಸ್ ಎ ಇದೆ. ನೆಕ್ಸ್ಟು ಬಿ ಇದೆ, ಆಲ್ರೆಡಿ ಇಂದ CNF ಫಾರ್ಮ್. ಓಕೆನಾ. ಎಲ್ಲನೂ CNF ಫಾರ್ಮಿಗೆ ಕನ್ವರ್ಟ್ ಮಾಡಿ ಆಯ್ತಲ್ವಾ. ಲಾಸ್ಟಲ್ಲಿ ಏನೇನು ಕನ್ವರ್ಟ್ ಮಾಡಿದ್ದೀವಿ ಅದನ್ನು ಪ್ರೊಡಕ್ಷನ್ ಅಂತ ಹಾಕ್ಬಿಟ್ಟು ಎಲ್ಲ ಪ್ರೊಡಕ್ಷನ್ನು ಬರೆದ್ಬಿಡಿ. ಓಕೆನಾ. ಇದು ಕಂಪ್ಲೀಟ್ ಕನ್ವರ್ಷನ್ ಫ್ರಮ್ CFG ಟು CNF. ಇದು ತುಂಬ ಈಸಿಯಾಗಿದೆ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಸಾಕು, ರಿಪ್ಲೇಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ 7B ಕ್ವೆಶನ್ನು ನೋಡಿ, ಅವರು ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ. ಇದನ್ನು ನಾಟ್ CFL ಅಂತ ಪ್ರೂವ್ ಮಾಡಬೇಕು. ಓಕೆನಾ. ಈ ಕ್ವೆಶನ್ನ ಅವರು 4 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ನೋಡಿ, ಫಸ್ಟು ಏನು ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ. ನಮ್ಮ ಕಂಡೀಷನ್ಸ್ ಏನು, CFL ಅಲ್ಲಿ ಪಂಪಿಂಗ್ ಲೆಮ್ಮ ಹೆಂಗೆ ಯೂಸ್ ಮಾಡಬೇಕು, ಫಸ್ಟು ಎನ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಲ್ವಾ. ಎನ್ ಅಂತ ಜಸ್ಟ್ ಒಂದು 3 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಇಲ್ಲಿ ಇವಾಗ ಏನು ಮಾಡಬೇಕು, ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು. ಯಾವುದಾದ್ರೂ ಒಂದು ಸ್ಟ್ರಿಂಗ್ ಫ್ರಮ್ ದ ಲ್ಯಾಂಗ್ವೇಜ್ ದಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎನ್ ಇರಬೇಕು, ಅಂದರೆ ಮಾಡ್ ವ್ಯಾಲ್ಯೂ. ಓಕೆನಾ. ನಾನು ಇವಾಗ ಸ್ಟ್ರಿಂಗ್ನ ಜಸ್ಟ್ ಎನ್ ವ್ಯಾಲ್ಯೂನ 2 ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀನಿ. ಅವಾಗ ಏನಾಗುತ್ತೆ, 0 0 1 1 2 2 ಆಗುತ್ತಾ. ಇದನ್ನು ಸ್ಟ್ರಿಂಗ್ ಅಂತ ತಗೊಳ್ಳೋಣ. ಓಕೆನಾ. ಈ ಸ್ಟ್ರಿಂಗು ಮಾಡ್ ವ್ಯಾಲ್ಯೂ ಏನಾಗುತ್ತೆ, 1 2 3 4 5 6. ಸೊ mod of z is 6. 6 is greater than or equals to 3 ಅಲ್ವಾ. ಸೊ ಅಕ್ಸೆಪ್ಟ್ ಆಯಿತಾ. ಈ ಕಂಡೀಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದನ್ನು ಡಿವಿಷನ್ ಇಂಟು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಏನೇನು ಪಾರ್ಟ್ಸ್ ಆಗಿ, U V W X Y ಆಗಿ ಡಿವೈಡ್ ಮಾಡಬೇಕು. ಸಚ್ ದಟ್ mod V W X ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು n ಆಗಬೇಕು. ಆ್ಯಂಡ್ mod ವಿ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಆಗಬೇಕು. ಆ ಥರ ಕಂಡೀಷನಲ್ಲಿ ಡಿವೈಡ್ ಮಾಡಬೇಕು. ನೋಡಿ, ಎಲ್ಲನೂ ಒಂದೊಂದು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. U V
ಡಬ್ಲ್ಯೂ ಎಕ್ಸ್ ಲಾಸ್ಟ್ ಇರೋದನ್ನ ವೈ ಅಂತ ತಗೋತೀನಿ. ವೈಗೆ ಏನೂ ಕಂಡೀಷನ್ ಇಲ್ಲ, ಸೊ ಎಷ್ಟು ನಂಬರ್ ತೊಗೊಂಡ್ರು ಏನು ಮ್ಯಾಟ್ರ್ ಆಗಲ್ಲ. ಓಕೆನಾ. ಇವಾಗ ಯು ಏನಾಯಿತು 0, ವಿ ಏನಾಯಿತು 0, ಡಬ್ಲ್ಯೂ 1, ಎಕ್ಸ್ 1, ವೈ 2. ಓಕೆನಾ. ಇದು ಹೆಂಗೆ ತೊಗೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ಏನು ಮಾಡಬೇಕು, ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡು ಹೋಗಬೇಕು. ಐ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡು ಹೋಗಬೇಕು. ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋ ಅಂಥ ಲ್ಯಾಂಗ್ವೇಜ್ ಏನು ಸ್ಟ್ರಿಂಗ್ ಬರುತ್ತೆ ಅದು ಲ್ಯಾಂಗ್ವೇಜಲ್ಲಿ ಇರಬಾರ್ದು. ಆವಾಗ ನಾವು ಇಟ್ ಈಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡ್ತೀವಿ. ಓಕೆನಾ. ಫಸ್ಟ್ ಇವಾಗ ನೋಡಿ, ಯು ವಿ ಪವರ್ ಐ ಡಬ್ಲ್ಯೂ ಎಕ್ಸ್ ಐ ವೈ. ಐ ವ್ಯಾಲ್ಯೂ ಏನು, ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ ಇನಿಷಿಯಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಐ ಈಕ್ವಲ್ಸ್ ಟು 0 ಮಾಡೋಣ. ಓಕೆನಾ. ಐ ಈಕ್ವಲ್ಸ್ ಟು 0 ಮಾಡಿದ್ರೆ ಏನಾಗುತ್ತೆ, ಯು ಅಂದರೆ 0, ವಿ ಅಂದರೆ 0 ಪವರ್ 0, ಡಬ್ಲ್ಯೂ ಅಂದರೆ 1, ಎಕ್ಸ್ ಅಂದರೆ 1 ಪವರ್ 0, 2 ಹಂಗೆ ಇರುತ್ತೆ. ಓಕೆನಾ. ಅವಾಗ ಏನು ವ್ಯಾಲ್ಯೂ ಆಗುತ್ತೆ, 0 ಪವರ್ ಹೋಗಿರೋದು ಹೋಗ್ಬಿಡುತ್ತೆ. ಸೊ 0 1 2 ಆಗುತ್ತೆ. ಕಂಡೀಷನ್ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಝೀರೋಸು, ನಂಬರ್ ಆಫ್ 1, ನಂಬರ್ ಆಫ್ 2 ಎಲ್ಲ ಈಕ್ವಲ್ ಆಗುತ್ತೆ ಅಲ್ವಾ. ಪವರ್ ಎನ್ ಅಂದರೆ ಎಲ್ಲದಕ್ಕೂ ಸೇಮ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿ, 1 ನಂಬರ್ ಆಫ್ 0 ಇದೆ, 1 ನಂಬರ್ ಆಫ್ 1 ಇದೆ, ಬಟ್ 2 ನಂಬರ್ ಆಫ್ 2s ಇದೆ. ಸೊ ಈ ಸ್ಟ್ರಿಂಗು ಲ್ಯಾಂಗ್ವೇಜಲ್ಲಿ ಅಕ್ಸೆಪ್ಟ್ ಆಗುತ್ತೆ ಅನ್ನೋ ಅಕ್ಸೆಪ್ಟ್ ಆಗಲ್ಲ. ಸೊ ಇಟ್ ಈಸ್ ನಾಟ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್. ಓಕೆನಾ. ಹೆಂಗೆ ಪ್ರೂವ್ ಮಾಡಿದ್ವಿ ಅಂತ ಅರ್ಥ ಆಯಿತು ಅಲ್ವಾ. ಇದು ತುಂಬ ಈಸಿ, ಆರಾಮಾಗಿ ಪ್ರೂವ್ ಮಾಡ್ಬೋದು. ಈ ಥರ ಕ್ವೆಶನ್ಸ್ ಬಂದರೆ ಮಿಸ್ ಮಾಡದೆ ಸಾಲ್ವ್ ಮಾಡಿಬಿಟ್ಟು ಬನ್ನಿ. ಓಕೆನಾ. ನೆಕ್ಸ್ಟು ನೋಡಿ, 7C ಥಿಯರಿ ಕ್ವೆಶನ್ ಇದೆ. 8A ಕ್ವೆಶನ್ ಬಂದ್ಬಿಟ್ಟು CNF ಇಂದ GNF ಕನ್ವರ್ಷನ್ದು ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಓಕೆನಾ. ಈ ಕ್ವೆಶನ್ನು ಔಟ್ ಆಫ್ ಸಿಲೆಬಸ್ ಅಂತ VTO ಅವರು ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋ ಅಂಥ ಅಪ್ಲಿಕೇಶನ್ ಏನಿದೆ, ಸೀಲು ಸಿಗ್ನೇಚರ್ ಆಗಿರೋದು, ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಬೇಕಾದರೆ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು 8C ಸಾಲ್ವ್ ಮಾಡೋಣ, ಆಮೇಲೆ 8B ಸಾಲ್ವ್ ಮಾಡೋಣ. 8C ಏನಿಗೆ ಫಸ್ಟೇ ಸಾಲ್ವ್ ಮಾಡ್ತಿದ್ದೀನಿ ಅಂದರೆ ಇಲ್ಲೇ CFLನ ಪ್ರೂವ್ ಮಾಡಿರೋದೈತೆ ಅಲ್ವಾ, ಇದೇ ಥರ ಇದನ್ನು ಸಾಲ್ವ್ ಮಾಡೋದು. ಸೊ ಈಸಿ ಆಗುತ್ತೆ, ಇಲ್ಲೇ ಹೇಳ್ಕೊಟ್ರೆ ಅಂತ ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ನೋಡಿ. AI ಈಸ್ ದ ಲ್ಯಾಂಗ್ವೇಜ್, I ಈಸ್ ಪ್ರೈಮ್. ಪ್ರೈಮ್ ವ್ಯಾಲ್ಯೂ ಅಂದರೆ ಏನು, ದ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ 1. ಅಂದರೆ ಲೈಕ್ 1 2 3 5 7 ಇವೆಲ್ಲ ಪ್ರೈಮ್ ವ್ಯಾಲ್ಯೂಸ್ ಅಲ್ವಾ, ಇವೆಲ್ಲ ಪ್ರೈಮ್ ವ್ಯಾಲ್ಯೂಸ್. ಸೊ ಐ ವ್ಯಾಲ್ಯೂ ಏನಾಗುತ್ತೆ, ಪ್ರೈಮ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ನ ಬರ್ಕೊಳ್ಳೋಣ. ಐ ಈಕ್ವಲ್ಸ್ 1 ಆದರೆ ಏನಾಗುತ್ತೆ, ಎ ಆಗುತ್ತೆ. ಐ ಈಕ್ವಲ್ಸ್ 2 ಆದರೆ ಏನಾಗುತ್ತೆ, ಎ ಆಗುತ್ತೆ. 3 ಆದರೆ ಎ ಆಗುತ್ತೆ. 5 ಆದರೆ 2 2 4 5 ಈ ಥರ ಕಂಟಿನ್ಯೂ ಆಗುತ್ತೆ ಅಲ್ವಾ. ಲ್ಯಾಂಗ್ವೇಜಲ್ಲಿ ನಾವು ಇವಾಗ ಏನು ಮಾಡಬೇಕು, ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು. ಸ್ಟ್ರಿಂಗ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ನಾನು ಇಲ್ಲಿ ಎನ್ನ ಇಲ್ಲೂ ಕೂಡ 3 ಅಂತ ಸುಮ್ಮನೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ತೊಗೋಬೇಕು. ಯಾವುದಾದ್ರೂ ಒಂದು ಚಿಕ್ಕದು ಕಾನ್ಸ್ಟೆಂಟ್ ವ್ಯಾಲ್ಯೂ ತೊಗೊಳ್ಳಿ. ಓಕೆನಾ. ಇವಾಗ ನೋಡಿ, ಇದನ್ನು ಕನ್ಸಿಡರ್ ಮಾಡ್ತೀನಿ. ಎಷ್ಟು 5A's ಇರೋದು. ಏನಕ್ಕೆ ಈ 5A's ಇರೋದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು ಅಂದರೆ, ನೆಕ್ಸ್ಟು 5 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕಲ್ವಾ. ಸೊ ಅವಾಗ 5 ವ್ಯಾಲ್ಯೂಸ್ ಇದ್ದರೆ ಪಾರ್ಟ್ಸಾಗಿ ಡಿವೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ Z ಈಕ್ವಲ್ಸ್ A 2 2 4 5. ಓಕೆನಾ. ಇವಾಗ ಮಾಡ್ Z ಏನಾಯಿತು, 5 ಆಯಿತು. 5 ಈಸ್ ಗ್ರೇಟರ್ ದ್ಯಾನ್ 3 ಅಲ್ವಾ, ಸೊ ಅಕ್ಸೆಪ್ಟೇಬಲು. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಡಿವಿಷನ್ ಮಾಡಬೇಕು. ಎಲ್ಲನೂ ಒಂದೊಂದಾಗಿ ಡಿವೈಡ್ ಮಾಡ್ತೀನಿ. ಸೊ U ಈಕ್ವಲ್ಸ್ A, V ಈಕ್ವಲ್ಸ್ A, W ಈಕ್ವಲ್ಸ್ A, X ಈಕ್ವಲ್ಸ್ A, Y ಈಕ್ವಲ್ಸ್ A. ಓಕೆನಾ. ಇವಾಗ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. U V ಪವರ್ I ಡಬ್ಲ್ಯೂ ಎಕ್ಸ್ ಪವರ್ ಐ ವೈ ಅಲ್ವಾ. ಫಸ್ಟು ಐ ಈಕ್ವಲ್ಸ್ ಟು 0 ಮಾಡೋಣ. ಐ ಈಕ್ವಲ್ಸ್ ಟು 0 ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಎ ಪವರ್ 0, ಎ ಪವರ್ 0, ಎ 3A's ಬರುತ್ತೆ. 3A's ಲ್ಯಾಂಗ್ವೇಜಲ್ಲಿ ಅಕ್ಸೆಪ್ಟಬಲ್ ಇದೆಯಾ, ಎಸ್ ಅಕ್ಸೆಪ್ಟಬಲ್ ಇದೆ. ನೆಕ್ಸ್ಟು ಐ ಈಕ್ವಲ್ಸ್ ಟು 1 ಮಾಡೋಣ. ನೋಡಿ, ಐ ಈಕ್ವಲ್ಸ್ ಟು 1 ಮಾಡಿದ್ರೆ ಏನಾಗುತ್ತೆ, ಅಗೇನ್ 5A's ಬರುತ್ತೆ, ಅದನ್ನು ಅಕ್ಸೆಪ್ಟಬಲ್ ಇದೆ. ಸೊ ಅದನ್ನು ಅಕ್ಸೆಪ್ಟಬಲು. ನೆಕ್ಸ್ಟು ಐ ಈಕ್ವಲ್ಸ್ ಟು 2 ಮಾಡೋಣ. ಐ ಈಕ್ವಲ್ಸ್ ಟು 2 ಮಾಡಿದ್ರೆ ಎ ಪ್ಲೇಸಲ್ಲಿ 2A's ಬರುತ್ತೆ, ಇಲ್ಲೂ 2A's ಬರುತ್ತೆ, ಎ. ಸೊ 7A's ಬರ್ತಿದೆಯಾ, 2 2 4 5 6 7. 7 ಅಕ್ಸೆಪ್ಟಬಲ್ ಅಲ್ವಾ, 7 ಆಲ್ಸೋ ಪ್ರೈಮ್ ನಂಬರು. ನೆಕ್ಸ್ಟು ಐ ಈಕ್ವಲ್ಸ್ ಟು 3 ಮಾಡೋಣ. ಅವಾಗ ಏನಾಗುತ್ತೆ, ಎ ಹಂಗೆ ಇರುತ್ತೆ. ಎ ಪವರ್ 3 ಮಾಡಿದ್ರೆ 3A's ಬರುತ್ತೆ, ಎ ಹಂಗೆ ಇರುತ್ತೆ. ಎಕ್ಸ್ ಪವರ್ ಐ ಅಂದರೆ ಎ ಪವರ್ 3 ಅಗೇನ್ 3A's ಆಗುತ್ತೆ. ನೆಕ್ಸ್ಟು ಎ ಹಂಗೆ ಇರುತ್ತೆ. ಓಕೆನಾ. ಎಷ್ಟು A's ಬಂತು ನೋಡಿ, 1 2 3 4 5 6 7 8 9. 9A's ಬರ್ತಿದೆ ಅಲ್ವಾ. 9 ಅನ್ನೋದು ಪ್ರೈಮ್ ನಂಬರಾ, ನೋ ಪ್ರೈಮ್ ನಂಬರ್ ಅಲ್ಲ. ಯಾಕಂದರೆ 9 ನಂಬರಲ್ಲೂ ಡಿವೈಡ್ ಆಗುತ್ತೆ, 3 ನಂಬರಲ್ಲೂ ಡಿವೈಡ್ ಆಗುತ್ತೆ, 1 ನಂಬರಲ್ಲೂ ಡಿವೈಡ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ ಇದು ಏನು ಸ್ಟ್ರಿಂಗ್ ಬರ್ತಿದೆ, ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್. ಸೊ ಇಟ್ ಈಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್. ಓಕೆನಾ.
ಇದು ಹೆಂಗೆ ಪ್ರೂವ್ ಮಾಡೋದು ಅಂತ ಗೊತ್ತಾಯ್ತು ಅಲ್ವಾ. ಜಸ್ಟ್ 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದನ್ನು ಕೂಡ 2 ಮಾರ್ಕ್ಸಿಗೆ ಕ್ವೆಶನ್ನ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ a⁴n⁴2 ಅಂತ. ಎನ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಎನ್ ವ್ಯಾಲ್ಯೂನ ಫಸ್ಟ್ 1 ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಗ್ವೇಜ್ ಏನು ಬರುತ್ತೆ, a⁴1⁴2 ಅಂದರೆ 1⁴2 1 ಇರುತ್ತೆ. ಸೊ a⁴1 ಅಂದರೆ 1a ಆಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು 2ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 2⁴2 ಅಂದರೆ 4. ಸೊ a⁴4 ಅಂದರೆ 4a's ಆಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟು 3 ಅಂತ ಕನ್ಸಿಡರ್ ಮಾಡಿದರೆ 3⁴2 ಅಂದರೆ 3 ಸ್ಕ್ವೇರ್ ಅಂದರೆ ಏನು, 9a's ಆಕ್ಸೆಪ್ಟ್ ಮಾಡುತ್ತೆ ಅಲ್ವಾ. 1 2 3 4 5 6 7 8 9 ಗೊತ್ತಾಯ್ತಾ. ಇವಾಗ ಇಷ್ಟು ಬರ್ಕೊಳ್ಳೋದು ಗೊತ್ತಾಯ್ತು ಅಲ್ವಾ. ಇವಾಗ ಏನು ಮಾಡಬೇಕು, ನಾವು ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು ಅಲ್ವಾ. ನಾನು ಈ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತಿದ್ದೀನಿ, 5 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ 5 ವ್ಯಾಲ್ಯೂ ಇದ್ದರೆ ಈಸಿಯಾಗಿ ಮಾಡ್ಬೋದು ಅಂತ. ಇಲ್ಲಿ ಎಷ್ಟು ಇದೆ, 1 2 3 4 5 6 7 8 9 ಇದೆ. 9 ವ್ಯಾಲ್ಯೂಸ್ ಇದೆ. ಇದನ್ನು ಇವಾಗ ಡಿವಿಷನ್ ಮಾಡ್ಕೋಬೇಕು ಅಲ್ವಾ. ನಾನು ಡಿವಿಷನ್ ನೋಡಿ, ಫಸ್ಟು ಒಂದನ್ನು ಎ ಅಂತ ಹಂಗೆ ಡಿವೈಡ್ ಮಾಡ್ಕೋತೀನಿ. ವಿ ಎ ಡಬ್ಲ್ಯೂ ಎ ಎಕ್ಸು ಎ. ಫಸ್ಟ್ ಎಲ್ಲದಕ್ಕೂ ಒಂದೊಂದು ಏನ ಮಾಡ್ತೀನಿ. ವೈಗೆ ಇನ್ನು ಮಿಕ್ಕಿರೋಷ್ಟು ಎಷ್ಟು ಏಜ್ ಇದೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಎಷ್ಟಾಯಿತು, 1 2 3 4 ಕಂಪ್ಲೀಟ್ ಆಯಿತು. ಇನ್ನು 5 ಏಜ್ ಇದೆ ಅಲ್ವಾ, ಆ 5 ಏಜ್ನು ವೈ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ. ಇವಾಗ ಏನು ಮಾಡಬೇಕು, ನಾವು ವ್ಯಾಲ್ಯೂಸ್ನ ಹಾಕ್ತಾ ಹೋಗಬೇಕು. ದಟ್ ಈಸ್ ಐ ವ್ಯಾಲ್ಯೂಸು. ಯು ವಿ ಪವರ್ ಐ ಡಬ್ಲ್ಯೂ ಎಕ್ಸ್ ವೈ. ವಿ ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂನ ಆಲ್ಮೋಸ್ಟ್ ಒಂದೊಂದನ್ನೇ ತಗೊಳ್ಳಿ, ಯಾಕಂದರೆ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಯು ಅಂದರೆ ಎ, ವಿ ಅಂದರೆ ಏನು a⁴0 ಅಂದರೆ 0 ಆಗುತ್ತೆ. ಸೊ ಏನು ವ್ಯಾಲ್ಯೂ ಬರಲ್ಲ, 0. ಡಬ್ಲ್ಯೂ ಅಂದರೆ ಎ, ಎಕ್ಸು ಅಷ್ಟೇ ಪವರ್ 0 ಆದಾಗ ಏನು ವ್ಯಾಲ್ಯೂ ಬರಲ್ಲ. ವೈ ಏನಿದೆ 2 2 4 5 1 2 3 4 5. ಓಕೆನಾ. ಸೊ ಟೋಟಲ್ ಏಜ್ ಎಷ್ಟು ಬಂತು, 5 6 7 ಏಜ್ ಬಂತು. 2 3 4 5 6 7 ಏಜ್ ಬಂತು. 7 ಏಜು ಈ ಲ್ಯಾಂಗ್ವೇಜಲ್ಲಿ ಅಕ್ಸೆಪ್ಟಬಲ್ ಇದೆಯಾ ನೋಡಿ. ಇಲ್ಲಿ 4 ಏಜ್ ಅಕ್ಸೆಪ್ಟಬಲ್ ಆದಮೇಲೆ ನೆಕ್ಸ್ಟು 9 ಏಜೇ ಅಕ್ಸೆಪ್ಟಬಲ್ ಆಗಿರೋದು. 7 ಏಜ್ ಅಕ್ಸೆಪ್ಟಬಲ್ ಇಲ್ಲ. ಸೊ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್. ಸೊ ಇಟ್ ಈಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್. ಎಷ್ಟು ಈಸಿ ಅಲ್ವಾ ಸಾಲ್ವ್ ಮಾಡೋದು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕಂಡೀಷನ್ಸ್ನ ನೀಟಾಗಿ ನೋಡ್ಕೊಂಡು ಹೋಗಿ. ಸೊ ಕಂಡೀಷನ್ನ ಅಪ್ಲೈ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಿ. ಓಕೆನಾ. ನೆಕ್ಸ್ಟ್ ಇವಾಗ 8b ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನೋಡಿ. ಇದು 8b ಪ್ರಾಬ್ಲಮ್ಮು. ಇಲ್ಲಿ ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಈ ಪ್ರೊಡಕ್ಷನ್ನ ಯೂಸ್ ಮಾಡಿಕೊಂಡು ಎಲಿಮಿನೇಟ್ ಎಪ್ಸಿಲಾನ್ ಪ್ರೊಡಕ್ಷನು, ಯೂನಿಟ್ ಪ್ರೊಡಕ್ಷನು, ಯೂಸ್ಲೆಸ್ ಸಿಂಬಲ್ಸ್ನ ಎಲಿಮಿನೇಟ್ ಮಾಡಬೇಕು. ಆ್ಯಂಡ್ ವಾಟ್ ಆರ್ ಯೂಸ್ಲೆಸ್ ಸಿಂಬಲ್ಸ್ ಅಂತ ಕೊಟ್ಟಿದ್ದಾರೆ. ಯೂಸ್ಲೆಸ್ ಸಿಂಬಲ್ಸ್ದು ಡೆಫಿನೇಷನ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಯೂಸ್ಲೆಸ್ ಸಿಂಬಲ್ಸ್ ಅಂದರೆ ಏನು, ದ ಸಿಂಬಲ್ಸ್ ವಿಚ್ ಆರ್ ನಾಟ್ ರೀಚಬಲ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್ ಆರ್ ಕಾಲ್ಡ್ ಯೂಸ್ಲೆಸ್ ಸಿಂಬಲ್ಸ್. ಓಕೆನಾ. ಇದನ್ನು ಬರೀರಿ. ನೆಕ್ಸ್ಟ್ ಇವಾಗ ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ನ ಮಾಡೋಣ. ಇಲ್ಲಿ ಎಪ್ಸಿಲಾನ್ ಪ್ರೊಡಕ್ಷನ್ ಎಲ್ಲಾಗಿದೆ ನೋಡಿ, ಡಿ ಗಿವ್ಸ್ ಎಪ್ಸಿಲಾನ್ ಆಗಿದೆ. ಓಕೆನಾ. ಇನ್ನೆಲ್ಲಾದರೂ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆಯಾ, ನೋ ಆಗಿಲ್ಲ. ಇಂಡೈರೆಕ್ಟ್ಲಿ ಯಾವುದಾದ್ರೂ ನಲ್ಲೆಬಲ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ನೋಡಿ, ಡಿ ಪ್ರೊಡಕ್ಷನ್ ಎಲ್ಲಿ ಆಗಿದೆ, ಬಿ ಗಿವ್ಸ್ ಡಿ ಆಗಿದೆ ಅಲ್ವಾ. ಸೊ ಇಂಡೈರೆಕ್ಟ್ಲಿ ಬಿ ಈಸ್ ನಲ್ಲೆಬಲ್ ಅಲ್ವಾ. ಯಾವುದೇ ನಲ್ಲೆಬಲ್ ಆಯಿತು, ಬಿ ಮತ್ತು ಡಿ ನಲ್ಲೆಬಲ್ ಆಯಿತು. ಓಕೆನಾ. ಇವಾಗ ಪ್ರೊಡಕ್ಷನ್ನ ಎಪ್ಸಿಲಾನ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಿಕೊಂಡು ಬರ್ಕೊಳ್ಳೋಣ. ಹೊಸ್ದಾಗಿ ಪ್ರೊಡಕ್ಷನ್ ಬರುತ್ತೆ ನೋಡಿ. ಎಸ್ ಗಿವ್ಸ್ ಎ ಬಿ ಸಿನ ಬರ್ಕೊತೀವಿ. ಫಸ್ಟು ಬಿನ ನಲ್ಲೆಬಲ್ ಮಾಡಿದ್ರೆ ಏನಾಗುತ್ತೆ, ಎ ಸಿ ಬರುತ್ತೆ. ಓಕೆನಾ. ಗೊತ್ತಾಯ್ತು ಅಲ್ವಾ ಹೆಂಗೆ ಬರ್ಕೊಂಡ್ವಿ ಅಂತ. ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ, ಬಿ ಎ ಬಿ ಇದೆ. ಬಿ ಎ ಬಿ ಫಸ್ಟು ಬಿನ ನಲ್ಲೆಬಲ್ ಮಾಡಿದ್ರೆ ಎ ಬಿ ಬರುತ್ತೆ. ಲಾಸ್ಟ್ ಬಿನ ನಲ್ಲೆಬಲ್ ಮಾಡಿದ್ರೆ ಬಿ ಎ ಬರುತ್ತೆ. ಇವೆರಡೂ ನಲ್ಲೆಬಲ್ ಮಾಡಿದ್ರೆ ಎ ಬರುತ್ತೆ. ಓಕೆನಾ. ಎಸ್ ಪ್ರೊಡಕ್ಷನ್ ಬರ್ಕೊಳ್ಳೋದು ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ಎ ಪ್ರೊಡಕ್ಷನ್ನ ಬರ್ಕೊಳ್ಳೋಣ. ಎ ಇದೆ, ಸೊ ಅದು ಹಂಗೆ ಬರ್ಕೋಬೇಕು, ಬಿಕಾಸ್ ಏನು ನಲ್ಲೆಬಲ್ ಇಲ್ಲ. ಬಿ ಎ ಸಿ ಫಸ್ಟ್ ಹಂಗೆ ಬರ್ಕೊಳ್ಳಿ. ಬಿನ ನಲ್ಲೆಬಲ್ ಮಾಡಿದ್ರೆ ಎ ಸಿ ಬರುತ್ತೆ. ಓಕೆನಾ. ಅದನ್ನು ಬಿಟ್ಟರೆ ಇನ್ಯಾವುದೂ ಪ್ರೊಡಕ್ಷನ್ ಇಲ್ಲ. ಎ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಬಿ ಪ್ರೊಡಕ್ಷನ್, ಬಿ 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 ಅಂತ ಇದೆ. ಬಿ ಅಲ್ಲಿ ಬಿನ ನಲ್ಲೆಬಲ್ ಮಾಡಿದ್ರೆ ಏನು ಬರುತ್ತೆ, ಬಿ ಪ್ರೊಡಕ್ಷನ್ ಬರುತ್ತೆ. ಎ ಪ್ರೊಡಕ್ಷನ್ ಹಂಗೆ ಬರ್ಕೊಳ್ಳಿ. ಡಿ ಪ್ರೊಡಕ್ಷನ್ ಹಂಗೆ ಬರ್ಕೊಂಡು ಡಿನ ನಲ್ಲೆಬಲ್ ಮಾಡಿದ್ರೆ ನೆಕ್ಸ್ಟ್ ಎಪ್ಸಿಲಾನ್ ಬರುತ್ತೆ. ಸೊ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ನೆಕ್ಸ್ಟು ಸಿ ಪ್ರೊಡಕ್ಷನ್, ಸಿ ಎ ಇದೆ,
ಎ ಸಿ ಇದೆ. ಇದರಲ್ಲಿ ನಾನು ಲೇಬಲ್ ಮಾಡೋದಕ್ಕೆ ಬಿನೂ ಇಲ್ಲ ಡಿನೂ ಇಲ್ಲ. ಓಕೆನಾ. ನೆಕ್ಸ್ಟು ಡಿ ಗಿವ್ಸ್ ಎಪ್ಸಿಲಾನ್ ಅಂತ ಇದೆ. ಡಿ ಗಿವ್ಸ್ ಎಪ್ಸಿಲಾನ್ ಮತ್ತು ಬೇರೆ ಯಾವುದು ಪ್ರೊಡಕ್ಷನ್ ಇಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಎಪ್ಸಿಲಾನ್ ಪ್ರೊಡಕ್ಷನ್. ಓಕೆನಾ. ಇದು ನ್ಯೂಲಿ ಅರೈವ್ಡ್ ಪ್ರೊಡಕ್ಷನ್ ಆಫ್ಟರ್ ಎಲಿಮಿನೇಟಿಂಗ್ ಎಪ್ಸಿಲಾನ್ ಪ್ರೊಡಕ್ಷನ್. ಓಕೆನಾ. ಇವಾಗ ಏನು ಮಾಡಬೇಕು, ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನ ಮಾಡೋಣ. ಯೂನಿಟ್ ಪ್ರೊಡಕ್ಷನ್ನ ಮಾಡಿಬಿಟ್ಟು ಯೂಸ್ಲೆಸ್ ಪ್ರೊಡಕ್ಷನ್ ಮಾಡಿದ್ರು ಅದೇ ಬರುತ್ತೆ, ಯೂಸ್ಲೆಸ್ ಮಾಡಿಬಿಟ್ಟು ಯೂನಿಟ್ ಮಾಡಿದ್ರು ಅದೇ ಬರುತ್ತೆ. ಓಕೆನಾ. ಇಲ್ಲಾಂದರೆ ಫಸ್ಟ್ ಯೂಸ್ಲೆಸ್ಸೇ ಮಾಡೋಣ. ಇಷ್ಟು ದಿನ ನಾವು ಸಾಲ್ವ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಎಲ್ಲದರಲ್ಲೂ ಯೂಸ್ಲೆಸ್ ಮಾಡಿ ಆಮೇಲೆ ಯೂನಿಟ್ ಮಾಡಿದ್ದೀವಿ ಅಲ್ವಾ. ಸೊ ಯೂಸ್ಲೆಸ್ ಮಾಡೋಣ. ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್. ಇಲ್ಲಿ ಓಲ್ಡ್ ವೇರಿಯೇಬಲು, ನೀ ವೇರಿಯೇಬಲು, ಪ್ರೊಡಕ್ಷನ್ನ ಬರಿಬೇಕು ಅಲ್ವಾ. ಪ್ರೊಡಕ್ಷನ್ ಓಲ್ಡ್ ವೇರಿಯೇಬಲ್ ಅಟ್ ದ ಸ್ಟಾರ್ಟ್ ಏನ ಕನ್ಸಿಡರ್ ಮಾಡ್ತೀವಿ, ನಲ್ಲು. ಇಲ್ಲಿ ಪ್ರೊಡಕ್ಷನ್ನ ಬರಿಬೇಕು. ಪ್ರೊಡಕ್ಷನ್ ಸ್ಟಾರ್ಟಿಂಗಲ್ಲಿ ಯಾವ ಪ್ರೊಡಕ್ಷನ್ಸ್ನ ಬರಿಬೇಕು, ಯಾವುದು ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ನ ಕೊಡ್ತಿದೆ ಅದನ್ನು ಕನ್ಸಿಡರ್ ಮಾಡಬೇಕಲ್ವಾ. ಎಸ್ ಗಿವ್ಸ್ ಎ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ಸು. ಓಕೆನಾ. ಇಷ್ಟೇ ಅಲ್ವಾ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ನು ಇರೋದು, ಗೊತ್ತಾಯ್ತಾ. ಇವಾಗ ಇದನ್ನು ಯಾವುದೇದು ಹೊಸದಾಗಿ ವೇರಿಯೇಬಲ್ ಅಕ್ಕರ್ ಆಗಿದೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಎಸ್ ಎ ಬಿ ಈ ನೀ ವೇರಿಯೇಬಲ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಓಲ್ಡ್ ವೇರಿಯೇಬಲಾಗಿ ಕನ್ಸಿಡರ್ ಮಾಡಬೇಕು. ಓಕೆನಾ. ಇವಾಗ ಇದಕ್ಕೆ ಪ್ರೊಡಕ್ಷನ್ಸ್ನ ಬರಿಬೇಕು. ಇವಾಗ ನೋಡಿ ಎಸ್ ಅಲ್ಲಿ ಪ್ರೊಡಕ್ಷನ್ ಏನೇನಿದೆ ಅಂತ ಚೆಕ್ ಮಾಡೋಣ. ಎ ಬಿ ಸಿ ಅಂತ ಇದೆ, ಇದನ್ನು ಕನ್ಸಿಡರ್ ಮಾಡ್ಬೋದಾ. ಎ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ, ಎಸ್ ಆಗುತ್ತೆ. ಬಿ ಡಿಫೈನ್ ಮಾಡಿದ್ದೀವಿ, ಆಗುತ್ತೆ. ಸಿ ನೋಡಿ ಸಿ ಡಿಫೈನ್ ಆಗಿಲ್ಲ, ಸೊ ಇದನ್ನು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟು ಎ ಸಿ, ಇದರಲ್ಲೂ ಕೂಡ ಸಿ ಡಿಫೈನ್ ಆಗಿಲ್ಲ, ಸೊ ಆಗಲ್ಲ. ಬಿ ಎ ಬಿ ಆಗುತ್ತೆ, ಯಾಕಂದರೆ ಬಿ ವೇರಿಯೇಬಲ್ ಆಲ್ರೆಡಿ ಡಿಫೈನ್ ಆಗಿದೆ. ಓಕೆನಾ. ಬಿ ಎ ಬಿ. ನೆಕ್ಸ್ಟ್ ಆರ್ ಎ ಬಿನೂ ಆಗುತ್ತೆ, ಬಿ ಎನೂ ಆಗುತ್ತೆ, ಯಾಕಂದರೆ ಬಿ ಡಿಫೈನ್ ಆಗಿದೆ. ಓಕೆನಾ. ನೆಕ್ಸ್ಟು ಎ ಪ್ರೊಡಕ್ಷನ್ನ ಬರೆಯೋಣ. ಎಲು ಅಷ್ಟೇ ಎ ಆಗುತ್ತೆ, ಯಾಕಂದರೆ ಎ ಡಿಫೈನ್ ಆಗಿದೆ ಎ ವೇರಿಯೇಬಲು. ಬಿ ಎ ಸಿ ಆಗಲ್ಲ, ಬಿಕಾಸ್ ಸಿ ಡಿಫೈನ್ ಆಗಿಲ್ಲ, ಇಲ್ಲೂ ಸಿ ಡಿಫೈನ್ ಆಗಿಲ್ಲ, ಸೊ ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟು ಬಿ ಇಂದ ಬರೆಯೋಣ. ಬಿ 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 ಅಕ್ಸೆಪ್ಟ್ ಆಗುತ್ತೆ, ಯಾಕಂದರೆ ಬಿ ಡಿಫೈನ್ ಆಗಿದೆ. ನೆಕ್ಸ್ಟು ಈ ಟರ್ಮಿನಲ್ ಆಲ್ರೆಡಿ ಬರ್ಕೊಂಡಿದ್ದೀವಿ. ಡಿ ಬರ್ಕೋಬೋದಾ, ಡಿ ಆಗಲ್ಲ, ಯಾಕಂದರೆ ಡಿ ಡಿಫೈನ್ ಆಗಿಲ್ಲ. ಎಲ್ಲೂ ಡಿ ಡಿಫೈನ್ ಮಾಡಿದ್ದೀವ, ನೋ ಡಿಫೈನ್ ಆಗಿಲ್ಲ. ನೆಕ್ಸ್ಟ್ ಸಿ ಪ್ರೊಡಕ್ಷನ್ ನೋಡಿ, ಸಿ ಎ ಐತೆ ಮತ್ತು ಎ ಸಿ ಐತೆ, ಇದನ್ನು ಬರ್ಕೋಬೋದಾ, ನೋ ಆಗಲ್ಲ, ಯಾಕಂದರೆ ಸಿ ಡಿಫೈನ್ ಆಗಿಲ್ಲ. ಎ ಇಲ್ಲಿ ಡಿಫೈನ್ ಆಗಿರ್ಬೋದು, ಬಟ್ ಅದ್ರ ಜೊತೆ ಇರೋ ವೇರಿಯೇಬಲ್ ಕೂಡ ಡಿಫೈನ್ ಆಗಿರಬೇಕು, ಸೊ ಡಿಫೈನ್ ಆಗಿಲ್ಲ. ಇಷ್ಟೇ. ಸೊ ನೀವ್ಲಿ ಯಾವುದೂ ವೇರಿಯೇಬಲು ಎನ್ಕೌಂಟರ್ ಆಗಿಲ್ಲ. ಸೊ ಇಲ್ಲಿಗೆ ಈ ಸ್ಟೆಪ್ನ ಸ್ಟಾಪ್ ಮಾಡ್ತೀವಿ. ಓಲ್ಡ್ ವೇರಿಯೇಬಲ್ ಈಕ್ವಲ್ಸ್ ಟು ನ್ಯೂ ವೇರಿಯೇಬಲ್ ಆದಾಗ ಸ್ಟಾಪ್ ಮಾಡ್ತೀವಿ. ಇವಾಗ ಯಾವ್ಯಾವ ಪ್ರೊಡಕ್ಷನ್ ಹಂಗಾದ್ರೆ ಎಲಿಮಿನೇಟ್ ಮಾಡಬೇಕು, ಇಲ್ಲಿ ಇಲ್ಲದೆ ಇರೋ ಪ್ರೊಡಕ್ಷನ್ ಎಲ್ಲ ಎಲಿಮಿನೇಟ್ ಮಾಡಬೇಕಲ್ವಾ. ಸೊ ಈ ಸಿ ಎ ಎಲಿಮಿನೇಟ್ ಆಗುತ್ತೆ, ಎ ಸಿ ಎಲಿಮಿನೇಟ್ ಆಗುತ್ತೆ, ಎ ಬಿ ಸಿ ಎಲಿಮಿನೇಟ್ ಆಗುತ್ತೆ, ಎ ಸಿ ಎಲಿಮಿನೇಟ್ ಆಗುತ್ತೆ. ಓಕೆನಾ. ಇವಾಗ ನೆಕ್ಸ್ಟ್ ಇಲ್ಲಿ ಎ ಸಿ ಎಲಿಮಿನೇಟ್ ಆಗುತ್ತೆ. ಇಷ್ಟಾದಮೇಲೆ ನೆಕ್ಸ್ಟ್ ಪ್ರೊಡಕ್ಷನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಜಲ್ಲಿ ಸ್ಟೇಜ್ 2 ಅಲ್ಲಿ ಏನೇನು ಬರಿಬೇಕು ನಾವು, ವೇರಿಯೇಬಲ್, ಟರ್ಮಿನಲ್ ಮತ್ತು ಪ್ರೊಡಕ್ಷನ್ನ ಬರಿಬೇಕಲ್ವಾ. ಪ್ರೊಡಕ್ಷನು ಫಸ್ಟು ವೇರಿಯೇಬಲ್ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ, ಇನಿಷಿಯಲ್ ಸ್ಟೇಟ್ನ ಕನ್ಸಿಡರ್ ಮಾಡ್ತೀವಿ. ಇನಿಷಿಯಲ್ ಸ್ಟೇಟಿಂದ ಯಾವ್ಯಾವ ಪ್ರೊಡಕ್ಷನ್ ಇದೆ ನೋಡಿ, ಇಲ್ಲಿ ಅಕ್ಸೆಪ್ಟ್ ಆಗಿರೋದನ್ನ ಇಲ್ಲಿ ಬರ್ಕೋಬೇಕು. ಎ ಆರ್ ಬಿ ಎ ಬಿ ಆರ್ ಎ ಬಿ ಆರ್ ಬಿ ಎ. ಓಕೆನಾ. ನೆಕ್ಸ್ಟು ಇದರಿಂದ ಯಾವುದಾದ್ರೂ ಹೊಸ್ದಾಗಿ ವೇರಿಯೇಬಲ್ ಅಕ್ಕರ್ ಆಗಿದೆ ನೋಡಿ, ಬಿ ಇ ಹೊಸ್ದಾಗಿ ವೇರಿಯೇಬಲ್ ಬಂದಿರೋದು, ಸೊ ಎಸ್ ಕಾಮ ಬಿ ಆಗುತ್ತೆ. ಟರ್ಮಿನಲ್ ಯಾವುದಾದ್ರೂ ಬಂದಿದೆಯಾ, ಎ ಇಸ್ ದ ಟರ್ಮಿನಲ್. ಓಕೆನಾ. ಇವಾಗ ಬಿ ಇದರಿಂದ ಎಸ್ಸಿಂದ ಡಿಫೈನ್ ಆಗಿರೋದ್ರಿಂದ, ಇನಿಷಿಯಲ್ ಸ್ಟೇಟಿಂದ ಡಿಫೈನ್ ಆಗಿರೋದ್ರಿಂದ ಬಿ ಪ್ರೊಡಕ್ಷನ್ನ ಬರಿಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಬಿ ಪ್ರೊಡಕ್ಷನ್ನ ಬರೆಯೋಣ. ಯಾವ್ಯಾವುದು ಬಿ ಪ್ರೊಡಕ್ಷನ್ನು, ಎ ಬಿ 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 ಬಿ. ಓಕೆನಾ. ಹೆಂಗೆ ಪ್ರೊಡಕ್ಷನ್ನ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ನೋಡಿ, ಫ್ರಮ್ ದ ಎಸ್ಸು ಯಾವುದಾದ್ರು ರೀಚಬಲ್ ಇದೆ, ಬಿ ವೇರಿಯೇಬಲ್ ರೀಚಬಲ್ ಇದೆ, ಬಿ ಇಂದ ಬಿ ಅಷ್ಟೇ ರೀಚಬಲ್ ಇದೆ, ಇನ್ಯಾವುದು ರೀಚಬಲ್ ಇಲ್ಲ. ಸೊ ಯಾವುದ್ಯಾವುದು ಇದರಲ್ಲಿ ಯೂಸ್ಲೆಸ್ ಪ್ರೊಡಕ್ಷನ್ ಆಯಿತು. ನೆಕ್ಸ್ಟು ಸಿ ರೀಚಬಲ್ ಇಲ್ಲ, ಡಿ ರೀಚಬಲ್ ಇಲ್ಲ, ಮತ್ತು ಎ ರೀಚಬಲ್ ಇಲ್ಲ. ಸೊ ಈ ಮೂರೂ ನಾವು ಯೂಸ್ಲೆಸ್ ಸಿಂಬಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಈ ಮೂರನ್ನು ರಿಮೂವ್ ಮಾಡಿ ಬರೋ ಅಂಥ ಪ್ರೊಡಕ್ಷನ್ನ ಬರ್ಕೊಳ್ಳೋಣ. ಫೈನಲ್ ಪ್ರೊಡಕ್ಷನ್ ನೋಡಿ, ಇದು ಎ ಆರ್ ಬಿ ಎ ಬಿ, ದಿಸ್ ಗಿವ್ಸ್ ಪ್ರೊಡಕ್ಷನ್ನು, ಆರ್ ಎ ಬಿ ಆರ್ ಬಿ ಎ
B gives A or BB or BBB. ಓಕೆನಾ. ಇವಾಗ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು ಅಲ್ವಾ. ನೋಡಿ ಇದರಲ್ಲಿ ಎಲ್ಲಾದರೂ ಯೂನಿಟ್ ಪ್ರೊಡಕ್ಷನ್ ಇದೆಯಾ. ಎಸ್ ಗಿವ್ಸ್ ಎ ಈಸ್ ಟರ್ಮಿನಲ್ಲು, ಸೊ ಆಗಲ್ಲ. ಬಿ ಎರಡು ವೇರಿಯಬಲ್ ಇದೆ, ಆಗಲ್ಲ. ಯೂನಿಟ್ ಪ್ರೊಡಕ್ಷನ್ ಅಂತ ಏನು ಹೇಳಿ, ಒಂದು ವೇರಿಯಬಲ್ನ ಕೊಟ್ಟರೆ ಅದನ್ನು ನಾವು ಯೂನಿಟ್ ಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲೆಲ್ಲೂ ಯೂನಿಟ್ ಪ್ರೊಡಕ್ಷನ್ ಇಲ್ಲದೆ ಇರೋ ಕಾರಣ ನೋ ಯೂನಿಟ್ ಪ್ರೊಡಕ್ಷನ್ ಅಂತ ಬರಿತೀವಿ. ಓಕೆನಾ. ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಿದ್ವಿ ನಾವು ಅಂತ ಗೊತ್ತಾಯ್ತಲ್ವಾ. ಇಫ್ ಯೂನಿಟ್ ಪ್ರೊಡಕ್ಷನ್ ಇದ್ದರೆ ಏನು ಮಾಡಬೇಕು, ಯೂನಿಟ್ ಪ್ಲೇಸಲ್ಲಿ ಆ ಯೂನಿಟ್ ವ್ಯಾಲ್ಯೂ ಏನಿರುತ್ತೆ ಅದ್ರದ್ದು ಪ್ರೊಡಕ್ಷನ್ನ ರಿಪ್ಲೇಸ್ ಮಾಡ್ತಾ ಹೋಗಬೇಕು. ಓಕೆನಾ. ಇದು ಕಂಪ್ಲೀಟ್ 8B ಕ್ವೆಶನು. ಇಲ್ಲಿಗೆ ಮಾಡೆಲ್ ಕ್ವೆಶನ್ ಪೇಪರ್ ಮಾಡ್ಯೂಲ್ 4 ಕಂಪ್ಲೀಟ್ ಆಗುತ್ತೆ. ಮಾಡ್ಯೂಲ್ 5 ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನಂದರೆ ನೆಕ್ಸ್ಟು ಯಾವುದಾದ್ರೂ ಕ್ವೆಶನ್ ಪೇಪರಲ್ಲಿ ಪರ್ಟಿಕ್ಯುಲರಾಗಿ ಕ್ವೆಶನ್ನು ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ. ನೆಕ್ಸ್ಟ್ ಎಲ್ಲ ಕ್ವೆಶನ್ ಪೇಪರ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ಯಾವುದಾದ್ರೂ ತುಂಬ ಡಿಫಿಕಲ್ಟ್ ಇರೋ ಕ್ವೆಶನ್ನು ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆದಷ್ಟು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.